ಹಾಯ್ ಫ್ರೆಂಡ್ಸ್, ನಾನು ಗ್ರೀನ್ ಪಲಾವ್ ಮಾಡಿ ವರ್ಕ್ ಪ್ಲೇಸಿಗೆ ತೊಗೊಂಡೋಗಿದ್ದೆ. ನನ್ನ ಕೊಲೀಗ್ಸು ಕೂಡ ಟೇಸ್ಟ್ ಮಾಡಿದ್ರು. ಅವ್ರ ಒಪಿನಿಯನ್ ಏನಿದೆ ನೋಡಿ. ಸಿದ್ಧಾರ್ಥ್ ಸರ್, ಗ್ರೀನ್ ಪಲಾವ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀರಾ? ಓಕೆ, ಗ್ರೀನ್ ಪಲಾವ್. ಸೊ ಐ ಥಿಂಕ್ ನೋಡ್ತೇನೆ ಮ್ಯಾಮ್ ಹೇಗಿದೆ ಅಂತ. ನಾನಂತೂ ಜೆನ್ಯೂನ್ ರಿವ್ಯೂ ಕೊಡ್ತೇನೆ. ಓಕೆ, ಟೇಸ್ಟ್ ಮಾಡ್ತಾ ಇದ್ದೇನೆ. ಸೂಪರ್ ಆಗಿದೆ. ಆಕ್ಚುಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಆಲ್ರೆಡಿ ಮ್ಯಾಮು ಗ್ರೀನ್ ಪಲಾವ್ ಹೇಗೆ ಮಾಡೋದು ಅಂತ ಆಲ್ರೆಡಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತಿಳಿಸಿದ್ದಾರೆ. ಸೊ ನೀವೇನಾದ್ರೂ ಕೂಡ ಪ್ರತಿದಿನ ನಿಮ್ಮ ಮನೆಯವ್ರಿಗೆ, ನಿಮ್ಮ ಮನೆ ಮಂದಿಗೆಲ್ಲ ಹೊಸ ರೆಸಿಪಿ ಮಾಡಬೇಕು ಅಂತಂದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾ ಬನ್ನಿ. ಸೊ ಬರೀ ಗ್ರೀನ್ ಪಲಾವ್ ಮಾತ್ರ ಅಂತ ಅಲ್ಲ, ಎಲ್ಲಾ ರೀತಿಯಾದಂತಹ ಸುಮಾರು ವೆರೈಟೀಸ್ ಯಾರು ಗೀತಾ ಮ್ಯಾಮ್ಗೆ ಅದ್ಭುತವಾಗಿ ಸೊ ಮಾಡೋದಕ್ಕೆ ಗೊತ್ತು. ಸೊ ಪ್ರತಿಯೊಂದು ರೆಸಿಪಿಗಳು ಕೂಡ ಮಾಡ್ತಾರೆ ಮನೆಯಲ್ಲಿ. ಇದೇ ರೀತಿ ಟ್ರೈ ಮಾಡ್ತಾ ಬನ್ನಿ ಮ್ಯಾಮ್. ಸೊ ಇನ್ನೊಂದು ಸ್ಪೂನ್ ಟೇಸ್ಟ್ ಮಾಡ್ತೀನಿ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಮಾರ್ನಿಂಗ್ ಏನಾದ್ರು ಕೂಡ ನಿಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಥವಾ ನೀವು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸೊ ಬೇಗ ಆಗುವಂತ ಅಡುಗೆ ಯಾವ್ದಪ್ಪ ಅಂತಂದ್ರೆ ಗ್ರೀನ್ ಪಲಾವ್. ಸೊ ಆದಷ್ಟು ಬೇಗ ನೀವು ಕೂಡ ಮನೆಯಲ್ಲಿ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡಿದ ನಂತರ ಫುಡ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ರಮೇಶ್ ಸರ್, ನಾನು ಇವತ್ತು ಗ್ರೀನ್ ಪಲಾವ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಹೇಳ್ತೀರಾ? ಟೇಸ್ಟ್ ಮಾಡ್ತೀನಿ. ಮ್ಯಾಮ್, ಹಾನೆಸ್ಟ್ಲಿ ಇದಕ್ಕೆ ತುಂಬಾ ಮಸಾಲ ಇಲ್ಲ ಅಂತ ನೀವು ಹೇಳಿದ್ರಿ, ಬಟ್ ಅಬ್ಸಲ್ಯೂಟ್ಲಿ ಇದು ತುಂಬಾ ಲಿಪ್ಸ್ ಮ್ಯಾಕಿಂಗ್ ಆಗಿದೆ. ಗೀತಾ ಮ್ಯಾಮ್ ನಮ್ಮ ಕಾಲೇಜಲ್ಲಿ ತುಂಬಾ ಕ್ರಿಯಾಶೀಲರಲ್ಲಿ ಒಬ್ರು. ಸಕಲ ಕಲಾ ವಲ್ಲಭೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಐ ಥಿಂಕ್ ನೀವು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀರಾ. ತಿಂದಿಲ್ಲ ಅಂದ್ರೆ ದಯವಿಟ್ಟು ಮನೇಲಿ ಮಾಡಿ ತಿನ್ಕೊಳ್ಳಿ. ಮೇಡಮ್ ನಿಮಗೆ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಅವ್ರ ಯೂಟ್ಯೂಬ್ ಚಾನಲ್ ಹಾಕಿರ್ತಾರೆ. ನಮ್ ವಿತ್ ಯೋರ್ ಪರ್ಮಿಷನ್ 1 more ಸ್ಪೂನ್ ತಿಂತಾ ಇದ್ದೀನಿ. ಮ್ಯಾಮ್ ಪ್ಲೀಸ್ ಮ್ಯಾಮ್, ನಾನೇ ತಿಂತೀನಿ ಮ್ಯಾಮ್. ಮ್ಯಾಮ್ ಥ್ಯಾಂಕ್ ಯು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಔಟ್ ಆಫ್ 10 ನಾನು 11 ಕೊಡೋಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ಈಗ ನಿಮಗೂ ಅನ್ನಿಸ್ತಿದೆ ಅಲ್ಲ ಟೇಸ್ಟ್ ಮಾಡಬೇಕು ಅಂತ ಹೇಳಿ. ಹಾಗಾದರೆ ಅದರದ್ದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ನೋಡಿ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ.